ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಜಾತಿ ರಾಜಕೀಯ ಕೂಡ ಜೋರಾಗಿರುವಂಥದ್ದು. ಕುರಿ ಕಾಯ್ತಾ ಇದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣ ಅಂತ ಸಿದ್ದರಾಮಯ್ಯ ಅವರು ಮೊನ್ನೆ ಅಷ್ಟೇ ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು. ಇದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಟಾಂಟ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಬಿಡೋದಿಲ್ಲ ಅಂತ ಹೇಳೋದನ್ನ ಜಾತಿಯ ಅಸ್ತ್ರವನ್ನ ಬಳಕೆ ಮಾಡಿರಬಹುದು ಅಂತ ಕೌಂಟರ್ ಕೂಡ ಕೊಟ್ಟಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು. ಇದರ ಜೊತೆಗೆ ಸಿಎಂ ಜಾತಿ ರಾಜಕೀಯದ ಅಸ್ತ್ರದ ಕುರಿತು ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು. ಇದೇ ವಿಚಾರವಾಗಿ ಇವತ್ತು ಬಿ.ವೈ. ವಿಜಯೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಮೊದಲು ನೋಡ್ಕೊಂಡ್ ಬಂದ್ಬಿಡೋಣ. ಸಿದ್ದರಾಮಯ್ಯನವರಿಗೆ ಬಿಜೆಪಿ ಮೇಲೆ ಸಿಟ್ಟು ಕಡಿಮೆ ಆಗಿದೆ. ಪಾಪ ನೀವು ಅದನ್ನ ಬಿಜೆಪಿ ಮೇಲೆ ಹೇಳಿದರೆ ನೀವು ಭಾವಿಸುವಂಥ ಅವಶ್ಯಕತೆ ಇಲ್ಲ. ಯಾರು ಅವರ ಪಕ್ಷದಲ್ಲೇ ಆಂತರಿಕವಾಗಿ ಅವ್ರ ಕಾಲನ್ನು ಎಳಿತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರ ಮೇಲೆ ಅವ್ರು ಹರಿಯಾಯ್ದಿರುವಂಥದ್ದು. ಆದರೆ ನನ್ನ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕುರಿ ಕಾಯ್ತಕ್ಕಂಥ ಒಬ್ಬ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂತೋಷ. ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೇನೆ, ಅಹಿಂದ ಹೇಳಿಕೊಂಡೇನು ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಬಜೆಟಲ್ಲಾದರೂ ಕೂಡ ಹಿಂದುಳಿದ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ, BJP ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿದ್ರು 550 ಕೋಟಿ ರೂಪಾಯಿಗಳು, ಈ ಬಜೆಟಲ್ಲಾದರೂ ಕೂಡ ಕನಿಷ್ಠ 2,500-3 ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ದಾರಿ ತಪ್ಪಿದ ಮಗ ಆಗ್ಬಿಟ್ಟವ್ರೆ. ದಾರಿ ತಪ್ಪಿದ ಮಗ, ಮಾತು ತಪ್ಪಿದ ವ್ಯವಸ್ಥೆಯಲ್ಲಿ ಇವರಿದ್ದಾರೆ. ಅವ್ರಿಗೆಲ್ಲ ಒಂದು ಕಡೆ ದುಗುಡ ಆಗಿದೆ ಅಂತ ಕಾಣಿಸ್ತದೆ. ಯಾವ್ಯಾವ ಟೈಮ್ ಏನೇ ನೋಡಿಬೇಕೋ ಹೊಡ್ಕೊಂಡು 17 ವರ್ಷ ರೀ ಫೈನಾನ್ಸ್ ಮಿನಿಸ್ಟರ್ ಆಗಿ ಇವತ್ತು ಏನೆಲ್ಲ ಆಟ ಆಡ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಿಮಗೆ ನೀವೇನು ಶಾಶ್ವತನ? ಎಂತೆಂಥ ಪುಣ್ಯಾತ್ಮರು, ಲಿಂಗಪ್ಪನವರಿಂದ, ದೇವರಾಜ ಅರಸೂರಿಂದ, ಕೆಂಗಲ್ ಹನುಮಂತಯ್ಯನವರಿಂದ, JH ಪಟೇಲ್ರಿಂದ, ರಾಮಕೃಷ್ಣ ಹೆಗಡೆಯವರಿಂದ, ಎಂಥ ಬೊಮ್ಮಾಯಿಯವರಿಂದ ಎಂತೆಂಥ ನಾಯಕರುಗಳು ನಮ್ಮ ರಾಜ್ಯಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟೋದ್ರು. ವೀಕ್ಷಕರೇ, ಇಲ್ಲಿ ನೋಡಿ, ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಬಣ ಒಂದು ಕಡೆ, DK ಬಣ ಇನ್ನೊಂದು ಕಡೆ. ಈಗ ಬಣಬಡಿದಾಟ ನಡೀತಾ ಇದೆ. ಆದರೆ ಬಣಬಡಿದಾಟದ ಮಧ್ಯೆ ಸಿದ್ದರಾಮಯ್ಯ ಅವರು ಏನ್ ಟ್ವೀಟ್ ಮಾಡಿದ್ರು ಅದು DK ಅವರಿಗೆ ಅಂತ ಕೆಲವರು ಅಂದ್ಕೊಂಡ್ರೆ, ಅದೇ ತಾವೇನಕ್ಕೆ ಹೆಗಲು ಮುಟ್ಕೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಈ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತ್ರ, ಇವರು ಕೂಡ ಈ ಒಂದು ಅವರ ಟ್ವೀಟ್ಗೆ ಇಲ್ಲಿ ಟಾಂಟ್ ಕೊಟ್ಟಿರುವಂಥದ್ದು. ಸರ್, ಇಲ್ಲಿ ಏನ್ ಆಗ್ತಾ ಇರ್ಬೋದು? ಸಿದ್ದರಾಮಯ್ಯ ಅವರು ಅವರ ಹೇಳಿಕೆ ಏನಿದೆ ಅದು ಮೊದಲಿಂದನೂ ಅವರೊಂದು ಎಲ್ಲಾದರೂ ಹೋದಾಗ ಕೆಲವೊಂದು ಸರಿ ಭಾವುಕತೆಗೊಳಗಾದಾಗಲೂ ಹೇಳಿದ್ದಿದೆ. ಹಿಂದೆ ಕೂಡ ಅವರು, ನಾನೊಬ್ಬ ಕುರಿಕಾಯೋ ಸಮುದಾಯದಿಂದ ಬಂದು ನಾನು CM ಆಗಿದ್ದು ಸುಮಾರು ಜನಕ್ಕೆ ತಡ್ಕೊಳಕ್ಕಾಗಲಿಲ್ಲ ಅನ್ನುವಂಥದ್ದನ್ನು, ಅದು ಹೆಗ್ಗಳಿಕೆನೂ ಹೇಳ್ಕೊಂಡಿರ್ಬೋದು, ಅಥವಾ ಇವತ್ತೇನೋ ಒಳಬೇಗುದೂ ಇರ್ಬೋದು. ನನ್ನನ್ನು ಇಳಿಸ್ತಾ ಇದ್ದಾರಲ್ಲ ಅನ್ನುವಂಥ ಸೂಚನೆ ಸಿಕ್ಕಿ ಹಂಗೆ ಮಾತಾಡಿರ್ಬೋದು. DK ಶಿವಕುಮಾರ್ ಅವ್ರಿಗೆ ಹೇಳಿರ್ಬೋದು ನೇರವಾಗಿ. ಆದರೆ ಅದನ್ನು ತಗೊಂಡು ಮತ್ತೆ ಅವರು ದೇವೇಗೌಡರ ಹತ್ರಕ್ಕೆ ಹೋಗ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವಾಗಿ ಹೇಳ್ತಾರೆ. ಅಂದರೆ ಏನು DK ಎಸೆದ ಕಲ್ಲನ್ನು ಇವರು ತಮಗೆ ಎಸೆದಂಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಹೇಳ್ತಾರೆ, ನನ್ನ ಸಂಬಂಧಪಟ್ಟಂಗೆ ಮಾತಾಡಿದರು ಅಂತ ಹೇಳ್ಬಿಟ್ಟು. ದೇವೇಗೌಡರು ಸ್ವಜಾತಿಯ ವಿರೋಧಿಗಳು ಅಂತ ಒಂದು ಹೇಳಿಕೆಯನ್ನು ಇವ್ರ ಕಡೆಯಿಂದ ಬಂದ್ಬಿಡುತ್ತೆ, ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಬಂದ್ಬಿಡುತ್ತೆ. ಸ್ವಜಾತಿಯ ವಿರೋಧಿ. ಈಗ ನಿಮ್ಮಲ್ಲಿ ಬೈರತಿ ಬಸವರಾಜು ಕಾಂಗ್ರೆಸ್ಸಿಂದ ಎದ್ದು ಬರ್ತಾರೆ ಅಂದ್ರೆ ನಿಮ್ಮಿಂದ ಅವರು ಬೇಸತ್ತು ಬಂದಂಗ ನೀವು ಸ್ವಜಾತಿ ವಿರೋಧಿ ಆಗ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರು ಒಂದು ಚೌಕಟ್ಟಲ್ಲಿ ಮಾತಾಡೋದನ್ನ ಬಿಟ್ಟು ಈಗ ಅವರು ಒಂದು ಸಮುದಾಯದ ಮುಖ್ಯಮಂತ್ರಿ ಅಲ್ಲ. ಅವರು ಒಂದು ಪೋಸ್ಟ್ ಆಗಲಿ, ಒಂದು ಏನೇ ಒಂದು ಮಾತಾಡೋಕ್ಕಿಂತ ಮೊದಲು ಪ್ರಧಾನಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ. ನೀವು ಮುಖ್ಯಮಂತ್ರಿ ಆದ್ಮೇಲೆ ಇಡೀ ರಾಜ್ಯದ ಎಲ್ಲ ಸಮುದಾಯದ ಮುಖ್ಯಮಂತ್ರಿ ನೀವು. ಆ ಒಂದು ಉನ್ನತ ಹುದ್ದೆಯಲ್ಲಿ ಕುಳಿತು ನಿಮ್ಮಿಂದ ಇದು ನಿರೀಕ್ಷಿತ ಅಲ್ಲ. ಏನು ಒಬ್ಬ ಆ ಸಮುದಾಯದಿಂದ ಬಂದ ನಿಮ್ಮನ್ನು ಕಾಂಗ್ರೆಸ್ಸು ಪಕ್ಷಾತೀತವಾಗಿ ಮಾತಾಡಿದ್ರು ಕಾಂಗ್ರೆಸ್ ನಿಮಗೆ ಏನು ಕೊಡಬೇಕು ಅದಕ್ಕಿಂತ ಹೆಚ್ಚಾಗೇ ಕೊಟ್ಟಿದೆ ಅಂತ. ಅವರೇನು JDS ಇಂದ ಬಿಟ್ಟು ಇಲ್ಲಿಗೆ ಬಂದಿದ್ರು, ಆ ಸಮುದಾಯದ ನಾಯಕನನ್ನು ಕಾಂಗ್ರೆಸ್ ಪಕ್ಷ ನಡೆಸ್ಕೊಂಡಿರೋ ರೀತಿ ಇಲ್ಲಿವರೆಗೂ ಸರಿ ಇತ್ತು. ಈಗೇನು DK ಶಿವಕುಮಾರ್ ಅವರು ಮತ್ತು ಇವರಿಬ್ಬರ ಮಧ್ಯೆ ನಡೀತಾ ಇದೆ 2.5 ವರ್ಷ ಪವರ್ ಶೇರಿಂಗು, ಈ ವಿಚಾರ ಒಂದನ್ನು ಹೊರತುಪಡಿಸಿದ್ರೆ
JDS ಅಂತ JDS ಅನ್ನ ಅಂದರೆ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತುಂಬ ದೊಡ್ಡ ಹಿಡಿತ ಸಾಧಿಸಿದಂಥ JDS ಅನ್ನ ಬಿಟ್ಟು ಇವರು ಕಾಂಗ್ರೆಸ್ಸಿಗೆ ಬಂದಾಗ ಯಾವುದೋ ಒಂದು ಉದ್ದೇಶದಲ್ಲಿ ಓಕೆ ಕಾಂಗ್ರೆಸ್ ನಡ್ಕೊಂಡಿರುವ ರೀತಿ ನಿನ್ನೆ ಮೊನ್ನೆವರೆಗೂ ಸರಿ ಇತ್ತು. ನಿಮಗೆ ಎಲ್ಲವನ್ನೂ ಕೊಡ್ತು ಕಾಂಗ್ರೆಸ್ಸು. ಅದೇ ಸಮುದಾಯದ ನಿಟ್ಟಲ್ಲೇನೆ ಹಿಂದುಳಿದ ನಾಯಕ ಇವರು ಅನ್ನುವಂಥದ್ದೇನೆ, ಬೇರೆ ಯಾವುದೇ ಹಣೆಪಟ್ಟಿ ಇರಲಿಲ್ಲ ಇವರಿಗೆ. ಹೌದು. ಅದಾದ ನಂತರ ಇವರು ಮಾಸ್ ಲೀಡರ್ ಆಗಿದ್ದು. ಹಿಂದುಳಿದ ನಾಯಕನಾಗಿ ಇಲ್ಲಿ ಬಂದಾಗ ಕಾಂಗ್ರೆಸ್ಗೂ ಕೂಡ ಅದೊಂದು ಇದಿತ್ತು, JDS ಅನ್ನ ಮಗ್ಗಲು ಮುರಿಬೇಕಾಗಿತ್ತು. ಸರಿಯಾದ ಸಮಯಕ್ಕೆ ಇವ್ರು ಬಂದರು, ಇವ್ರನ್ನೇ ನಾಯಕನಾಗಿ ಬಿಂಬಿಸಿದ್ರು, ಇವ್ರು ಮಾಸ್ ಲೀಡರ್ ಆದರು. ಬರಬೇಕಾದ್ರೆ ಇವ್ರೇನಂತ ದೊಡ್ಡ ಮಟ್ಟದ ಮಾಸ್ ಆಗಿ ಕಾಣಿಸ್ಕೊಂಡಂಥವ್ರಲ್ಲ. ಹಾಗಾಗಿ ಸಮುದಾಯ ಇವರ ಬೆಂಗಾವಲಿಗಿತ್ತು, ಜೊತೆಗೆ ಬೇರೆ ಸಮುದಾಯದವರ ಸಹಕಾರದೊಂದಿಗೆ ಇವರು ಬಂದಿರುವಂಥದ್ದು. ಹಾಗಾಗಿ ಇವರು ಬೇರೆ ಸಮುದಾಯದತ್ತ ಕಲ್ಲೆಸೆಯುವಂಥದ್ದು, ಬೇರೆ ವರ್ಗದ ಮುಖಂಡರತ್ತ ಕಲ್ಲೆಸೆಯುವಂಥದ್ದು, ಇವರು ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಹೊಡೆದಂಗೆ ಇದೆ ಇವತ್ತು. ಎಸ್ ಓಕೆ ಆ ರೀತಿ ಮಾಡಬಾರ್ದಾಗಿತ್ತು. ಮಾತಾಡ್ತಾ ಇದ್ದಾರೆ ಇವತ್ತು ದೇವೇಗೌಡರು ಅಲ್ಲಿ ಆ ಭಾಗದಲ್ಲಿ ಅವರ ನೆರಳಲ್ಲಿ ಬೆಳೆದವರು ಇವರಲ್ಲ, ಅವರ ನೆರಳಲ್ಲಿ ಬೆಳೆದವರು. ಹಾಗಾಗಿ ದೇವೇಗೌಡರ ವಿರುದ್ಧವಾಗೂ ಕೂಡ ನೈತಿಕ ಲೆಕ್ಕಾಚಾರದಲ್ಲಿ ಹೋದರೆ ಇವ್ರು ಮಾತಾಡುವಂಥದ್ದೇ ಅಲ್ಲ. ಎಸ್ ಓಕೆ ಒಂದು ಬೇಸ್ಮೆಂಟನ್ನು ಸೃಷ್ಟಿ ಮಾಡಿಕೊಟ್ಟವ್ರು, ಭದ್ರ ಅಡಿಪಾಯ ಹಾಕಿದಂಥವ್ರು. ಬಿಟ್ಟು ಬಂದಾಗ ನೀವು ಮುಖಂಡ ಆಗಿದ್ರಿ, ಆದ್ರೆ ಸೇರ್ಕೊಂಡಾಗ ಏನಿದ್ರಿ? ಕಾರ್ಯಕರ್ತರಾಗಿರ್ತಾನೆ. ಸೊ ಅಲ್ಲಿಂದ ಬಂದು ಒಬ್ಬ ಪ್ರಬಲ ಮುಖಂಡನಾಗಿ ಬೆಳೆದಾದ ನಂತರ ನೀವು ಇಲ್ಲಿಗೆ ಬಂದಿರುವಂಥವ್ರು. ಅದಾದ ನಂತರ ಸಮುದಾಯದ ಅಡಿಯಲ್ಲೇ ಒಂದು ಪ್ರಬಲ ಹಿಂದುಳಿದ ವರ್ಗದ ನಾಯಕನಾಗಿ ನಿಮ್ಮನ್ನು ಗುರುತಿಸಿದ್ರೆ ವಿನಃ ಕುರುಬ ಸಮುದಾಯದ ನಾಯಕ ಅಂತ ಮಾತ್ರ ಗುರುತಿಸಿಲ್ಲ. ಕುರುಬ ಸಮುದಾಯದ ನಾಯಕ ಅಂತ ಮಾತ್ರ ನಿಮಗೆ CM ಪಟ್ಟ ದಕ್ಕಲಿಲ್ಲ. ಬೇರೆ ವರ್ಗದವರು ನಿಮ್ಮನ್ನ ಮತ ಹಾಕದೆ ಇವತ್ತು CM ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗ್ಲೂ. ಇದೆಲ್ಲವನ್ನ ಕೂಡ ಸಿದ್ದರಾಮಯ್ಯ ಅವರು ಒಂದು ಪೋಸ್ಟ್ ಅಂಟಿಸುವ ಮೊದಲು, ಒಂದು ಪೋಸ್ಟ್ ಹಂಚುವ ಮೊದಲು ನೋಡಬೇಕಾಗಿತ್ತು. ನೀವು ಯಾರೋ ಒಬ್ಬರ ತೇಜೋವಧೆಗೋ ಯಾರೋ ಒಬ್ಬರ ಹಿಡಿತಕ್ಕೋ ನಿಮ್ಮ ಪೋಸ್ಟು ಹಾಕುವ ಮೊದಲು ನೀವೊಬ್ಬ CM, ರಾಜ್ಯದ ಮುಂಚೂಣಿಯಲ್ಲಿ ಕೂತಿದ್ದೀರಿ, ಇಡೀ ರಾಜ್ಯ ನಿಮ್ಮ ಹತ್ರ ನೋಡ್ತಾ ಇದೆ, ಅಭಿವೃದ್ಧಿ ನಿರೀಕ್ಷಿಸ್ತಾ ಇದೆ. ಅಂಥದ್ರಲ್ಲಿ ಇದು ಯಾವುದು ಸಣ್ಣ ರಾಜಕೀಯ ಮಾಡುವಂಥದ್ದು CM ಘನತೆಗಲ್ಲ. ಹೌದು ಸರ್. ಎಲ್ಲೋ ಕೂತು CM ಮಗ ಯತೀಂದ್ರ ಬರೆದಿದ್ರೆ ನಮ್ಮಪ್ಪನ ಇದನ್ನ ಪಟ್ಟಾಭದ್ರ ಹಿತಾಸಕ್ತಿಗಳು ಕಿತ್ಕೊಳ್ತಾ ಇದ್ದಾವೆ ಅಂತ ಯತೀಂದ್ರ ಬರೆದಿದ್ರೆ ಇಷ್ಟು ಮಟ್ಟಕ್ಕೆ ಹೋಗ್ತಾನೂ ಇರಲಿಲ್ಲ. ನೀವೊಬ್ಬ CM, ರಾಜ್ಯದ ಮುಂಚೂಣಿಯಲ್ಲಿ ಕೂತು ಎಲ್ಲವನ್ನೂ ಅನುಭವಿಸಿ, ಬರೀ ಒಂದು ವರ್ಗದಿಂದ ಅಲ್ಲ, ನೀವು ಹುಟ್ಟಿ ಬಂದಿದ್ದು ಅಲ್ಲಿಂದ ಇದ್ರೂ ಕೂಡ ಇಡೀ ಹಿಂದುಳಿದ ಸಮುದಾಯ ಅನ್ನುವಂಥ ನಿಟ್ಟಲ್ಲೇನೆ ಇವತ್ತು ನಿಮ್ಗೆ ಎಲ್ಲವೂ ಸಿಕ್ಕಿರುವಂಥದ್ದು. ಹಾಗಾಗಿ ನೀವು ಬೇರೆ ಇತರೆ ಯಾವುದನ್ನು ಅಂತ ಅಷ್ಟು ಈಸಿಯಾಗಿ ಮರ್ತು ಬಿಟ್ಟು ನಿಮ್ಮ ಸಮುದಾಯದ ಪರವಾಗಿ ಬ್ಯಾಟ್ ಬೀಸಿ ಏನೋ ಒಂದು ಸಿಂಪತಿ ಗಿಟ್ಟಿಸ್ಕೋಬೇಕು, ಅದು ಅಸಾಧ್ಯ ಅಂತ ಅನ್ಸುತ್ತೆ ನನಗೆ. ಸರ್, ಅಟ್ ದ ಸೇಮ್ ಟೈಮ್ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ, ಅಂದ್ರೆ ಒಕ್ಕಲಿಗರನ್ನ ಬೆಳೆಸಿದ್ದೇ ಕಾಂಗ್ರೆಸ್ ಪಕ್ಷ ಅಂತ. ಒಕ್ಕಲಿಗರನ್ನ ಬೆಳೆಸಿದ್ದು ಕಾಂಗ್ರೆಸ್ ಪಕ್ಷ ಅಂತ. ಈಗ ಒಕ್ಕಲಿಗರು JDS ಅಲ್ಲಿ ಇವತ್ತಿಗೂ ಜಾತ್ಯತೀತ ಜನತಾದಳ ಅಂತ ಹಾಕೊಂಡಿದ್ರು ಕೂಡ ಅದು ಅಧಿಕೃತ ಗೌಡ್ರ ಪಕ್ಷ ಅನ್ನುವಂಥದ್ದು ಇವತ್ತಿನವರೆಗೂ ಗೊತ್ತಿರುವಂಥದ್ದು. ಅಧಿಕೃತ ಗೌಡ್ರ ಪಕ್ಷ ಅದು. ಗೌಡ್ರು ಇಲ್ಲ ಅಂತಂದ್ರೆ ಅದು JDS ಇಲ್ವೇ ಇಲ್ಲ ಅನ್ನುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಯಾರೇ ನಿಂತರೂ ಅಲ್ಲಿ ವಿನ್ ಆಗುವಂಥ ಕಾಲಮಾನ ಇತ್ತಲ್ಲ, ಆಗ ಗೌಡ್ರನ್ನೇ ನೆಚ್ಕೊಂಡು ಆ ಪಕ್ಷ ಮಾಡಿರುವಂಥದ್ದು. ಇನ್ನೊಂದು ಸ್ಥಳೀಯ ಪಕ್ಷ ಅನ್ನುವಂಥದ್ದು ಒಂದು ಇದಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಗೌಡ್ರನ್ನ DK ಶಿವಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡಿ ಹೇಳ್ದಂಗಿದೆ ಅದು. DK ಶಿವಕುಮಾರ್ ಅವರು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರಿ ನೀವು ಅಂತೇಳಿ. ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಇವತ್ತು ಹಳೆಯ ಮೈಸೂರು ಭಾಗದಲ್ಲಿ ಏನಿದೆ, ಗೌಡ್ರು ಪಾರುಪತ್ಯ ಇರುವಂಥ ಕ್ಷೇತ್ರಗಳಲ್ಲಿ ಇವತ್ತಿಗೂ JDS ಒಂದು ಪ್ರಬಲ ಸ್ಪರ್ಧೆ ಕೊಡ್ತಾ ಇದೆ ಅಂತಂದರೆ ಅದು ಗೌಡ ಸಮುದಾಯನೇ ಅವರನ್ನು ಹಿಡಿದಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗಿಂತ ಹೆಚ್ಚಾಗಿ JDSೇ ಗೌಡ್ರನ್ನ ಬೆಳೆಸಿರುವಂಥದ್ದು. ದೇವೇಗೌಡರು ಬೆಳೆಸಿಲ್ಲ ಅಥವಾ ದೇವೇಗೌಡರು ಪಕ್ಷ ಬೆಳೆಸಿಲ್ಲ. ನೀನು ಕೊಡ್ತಾ ಇಲ್ಲ, ನೀನು ಮೆಟ್ಟಿರೋ ಮರದ ಹಣ್ಣು ತಿಂತಾ ಇದ್ದೀನಿ ಅಂತಂದ್ರೆ ಅರ್ಥ ಇಲ್ಲ ಅದರಲ್ಲಿ. ಮರ ನೆಟ್ಟಿರೋದು ನಾನೇ, ಹಣ್ಣು ಬಿಡ್ತಾ ಇರೋದು ನಮ್ಮಿಂದಾನೆ, ಬಟ್ ಹಣ್ಣು ತಿಂದಿದ್ದು ನೀನು ಕೊಡ್ತಾ ಇಲ್ಲಪ್ಪ, ಹಣ್ಣು ಮರ ಕೊಡ್ತಾ ಇರೋದು. ಮರ ನೆಟ್ಟಿರೋದು ನಾವೇ ಅಲ್ವಾ? ಅಂದ್ರೆ ದೇವೇಗೌಡರು ಬೆಳೆಸಿರೋ ಹಾದಿಯಲ್ಲೇ ಇವರೆಲ್ಲ ಬಂದು ಈಗ ದೇವೇಗೌಡರು ಯಾರನ್ನೂ ಬೆಳೆಸಿಲ್ಲ, ದೇವೇಗೌಡರು ಯಾರನ್ನೂ ಇದು ಮಾಡಿಲ್ಲ. ಮೋಸ್ಟ್ಲಿ ಅವರು ಇವತ್ತು ಮಾತಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿ ಇವತ್ತೇನು ಮಾಡುವಂಥದ್ದೇನಿದೆ, ಈ ಒಂದು ವರ್ಗ ಇಡೀ ರಾಜ್ಯ ಒಂದನ್ನು ಮಾತ್ರ ಒಪ್ಪುತ್ತೆ. ಇವತ್ತಿಗೂ ಒಬ್ಬರ ಹತ್ರನೇ ಆಗಿರೋದು ಈ ದೇಶದ ಪ್ರಧಾನಿಯಾಗಿ ಕನ್ನಡಿಗನಿಗೆ, ಅದು ದೇವೇಗೌಡ, HD ದೇವೇಗೌಡ ಮಾತ್ರ. ಸೊ ಹಾಗಾಗಿ ಒಂದು ಸಣ್ಣ ಗೌರವ ಅಲ್ಲಿ ಇರಲೇಬೇಕು. ಯಾವುದೇ ಮಾತನ್ನು ಆ ಕಡೆ ಹೊರಳಿಸೋಕ್ಕಿಂತ ಮೊದಲು ಒಬ್ಬ ಕನ್ನಡದ ಪ್ರಧಾನಿಯಾಗಿ ನೋಡಿರುವಂಥ ವ್ಯಕ್ತಿ. ಹಾಗಾಗಿ ಇವರೆಲ್ಲ ಏನು ಹೇಳ್ತಾ ಇದ್ದಾರೆ, ದೇಶದ ಪ್ರಧಾನಿ ಆಗೋದಕ್ಕೆ ಮುಂದೆ ಆಗುತ್ತೋ ಇಲ್ಲವೋ ಬಿಡುತ್ತೋ ಗೊತ್ತಿಲ್ಲ. ಇಲ್ಲಿವರೆಗೆ
ನಾವೇನಾದರೂ ಕಾಣ್ತಾ ಇದ್ದೀವಿ ಅಂತಂದರೆ ಮುಂದಕ್ಕೆ ಏನೂ ಗೊತ್ತಿಲ್ಲ. ಹೌದು. ಅದು ಪ್ರಧಾನಿ ಎಚ್ ಡಿ ದೇವೇಗೌಡ ಆ ಒಂದು ಕನ್ನಡಿಗರಿಗೆ ಒಂದು ಹೆಮ್ಮೆ ಪಡುವಂಥ ಒಂದು ಸ್ಥಾನಮಾನದಲ್ಲಿ ಹೋಗಿ ಕೂತು ಬಂದವರು. ಇವರೇನೋ ಹೇಳ್ತಾರೆ ಗೌಡ್ರಿಗಿಲ್ಲ, ಕಾಂಗ್ರೆಸ್ಸಿಗಿಲ್ಲ, ಜೆ ಡಿ ಎಸ್ಗಿಲ್ಲ ಅಂಥೇಳಿ, ಬಟ್ ಎಲ್ಲ ಪಕ್ಷದಲ್ಲೂ ಕೂಡ ಆಯಾಯ ವರ್ಗದ ಪ್ರಬಲನಿಗೆ ಮಣೆ ಹಾಕಿರುವಂಥದ್ದು ಎಲ್ಲ ಪಕ್ಷದಲ್ಲೂ ಇದೆ. ಹಾಗೆ ಜೆ ಡಿ ಎಸ್ಸು ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ ಇರುವಂಥಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಜೆ ಡಿ ಎಸ್ಸೇ ಗೌಡರಿಗೆ ಬೆಂಬಲ ಕೊಟ್ಟಿರುವಂಥದ್ದು. ಅದೇ ದೇವೇಗೌಡರ ಮುಂದೆ ತೇಜಸ್ವಿನಿ ಅಂತವ್ರನ್ನ ಕರ್ಕೊಂಡು ಬಂದು ಕೂರಿಸಿರುವಂಥದ್ದು ಇದೇ ಕಾಂಗ್ರೆಸ್ ಪಕ್ಷನೇ. ಸೊ ಹಂಗಾಗಿ ಇಲ್ಲೆಲ್ಲವೂ ಕೂಡ ಕಾಂಗ್ರೆಸ್ಸಲ್ಲೂ ಕೂಡ ಗೌಡರಿಗೆ ಮಾನ್ಯತೆ ಇದೆ, ಜೆ ಡಿ ಎಸ್ಸಲ್ಲೂ ಮಾನ್ಯತೆ ಇದೆ. ಪ್ರಬಲ ಗೆದ್ದು ಬಂದಿರ್ತಾನೆ, ಮತ್ತಿರೋನು ಸೋತೋಗಿರ್ತಾನೆ. ಹಾಗಾಗಿ ಎಲ್ಲರೂ ಪೋಷಣೆ ಮಾಡಿದ್ದಾರೆ. ಯಾರನ್ನು ಬಿಟ್ಟು ಯಾವ ಪಕ್ಷನೂ ಇಲ್ಲ. ಲಿಂಗಾಯತರು ಬಿಟ್ಟು, ಗೌಡರು ಬಿಟ್ಟು, ಕುರುಬ ಸಮುದಾಯ, ಹಿಂದುಳಿದ ವರ್ಗ ಏನಿದೆ ಎಲ್ಲರೂ ಎಲ್ಲ ಇದಕ್ಕೂ ಬೇಕು. ಇಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಬಂದಾಗ ಮಾತ್ರ ಬಿಜೆಪಿಗೆ ಒಬ್ರು ಬೇಕು, ಕಾಂಗ್ರೆಸ್ಗೆ ಒಬ್ರು ಬೇಕೇ ಬಿಟ್ಟರೆ ಮಿಕ್ಕಿದ ಎಲ್ಲ ಜಾತಿಯವರು ಕೂಡ ಬರಬೇಕು. ಧರ್ಮ ಅಂತ ಬಂದಾಗ ಮಾತ್ರ ನೀವು ಬೇರೆ ಆಗ್ತೀರಿ ಅಷ್ಟೇ.